ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಡಿಯೋ ತಮ್ನೇಲ್ನಲ್ಲಿ 10,807 ಶಿಕ್ಷಕ ಹುದ್ದೆಗಳು ಅಂತ ಮೆನ್ಷನ್ ಮಾಡಿದ್ದೀನಿ. ನಾನು ಏನಕ್ಕೆ ಆ ರೀತಿಯಾದಂಥ ಒಂದು ತಮ್ನೇಲ್ನಲ್ಲಿ ಆ ಶೀರ್ಷಿಕೆಯನ್ನು ಕೊಟ್ಟಿದ್ದೀನಿ, ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳೋ ಪ್ರಯತ್ನ ಮಾಡ್ತೀನಿ. ಆ್ಯಂಡ್ ಬಿಫೋರ್ ದ್ಯಾಟ್ ಹೊಸದಾಗಿ ನೋಡ್ತಾ ಇರೋರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಈಗಾಗಲೇ ನಿಮಗೆಲ್ಲ ಗೊತ್ತಿರೋ ಹಾಗೆ 56,000 ಆಫ್ ರಿಕ್ರೂಟ್ಮೆಂಟ್ ಪ್ರೊಸೀಜರನ್ನು ಆರಂಭ ಮಾಡಲಿಕ್ಕೆ ಸಾಕಷ್ಟು ಎವ್ರಿಡೇ ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಗಳಂತೂ ಬರ್ತಾನೆ ಇದೆ. ಈಗೇನಾಗಿದೆ, ಈ ಭಾಗಕ್ಕೆ ಒಂದು ಬಂಪರ್ ಕೊಡುಗೆ ಅಂತ ಹೇಳಿ ಸುಮಾರು 56,000ದಲ್ಲಿ 32,000 ಹುದ್ದೆಗಳನ್ನು ಈ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸೀಮಿತವಾಗಿ ಒಂದು ಕೊಡುಗೆಯಾಗಿ ನೀಡಿರುವಂಥದ್ದು. ಅಂದರೆ ನಾವು ಅಲ್ಲಿ ಸಾಧ್ಯವಾದಷ್ಟು ಬೇಗ ಪ್ರಕ್ರಿಯೆಯನ್ನು ಆರಂಭ ಮಾಡ್ತೀವಿ ಅನ್ನಲಿಕ್ಕೆ ಸಂಬಂಧಪಟ್ಟ ಹಾಗೆ ಆ 32,000ದಲ್ಲಿ ದ ಓನ್ಲಿ ಫಾರ್ ಕಲ್ಯಾಣ ಕರ್ನಾಟಕ, ಅದರಲ್ಲಿ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂಥ ಹುದ್ದೆಗಳೆಷ್ಟು ಅಂತ. ಸೊ ಅದನ್ನು ಹೇಳಲಿಕ್ಕೆ ಆ ಶೀರ್ಷಿಕೆಯಲ್ಲಿ ಕೊಟ್ಟಿದ್ದು ನಾನು. ಸೊ ಲೆಟ್ ಸ್ಟಾರ್ಟ್ ಫ್ರಮ್ ದ ವೆರಿ ಫಸ್ಟ್ ಸೆಟ್ಟಿಂಗ್. ಈಗ ನಿಮಗೆ ಎಲ್ಲವನ್ನು ಹೇಳ್ತೀನಿ. ಅಲ್ಲಿ ಸರ್ಕಾರಿ ನೇಮಕಾತಿಯಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಬಂಪರ್ ಕೊಡುಗೆ ಅಂತ ಇದೆ. 56,000 ಹುದ್ದೆಗಳಲ್ಲಿ ಸುಮಾರು 32,000 ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಮೀಸಲಿಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಈಗ ನೆಕ್ಸ್ಟು ಇಲ್ಲಿ ಬರೋಣ ನೇರವಾಗಿ. ಈಗ ರಾಜ್ಯ ಸರ್ಕಾರವು ಒಟ್ಟು 56,432 ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ ಈಗಾಗಲೇ ನಿರ್ಧಾರ ಮಾಡಿದೆ. ಪ್ರಾದೇಶಿಕ ಅಸಮಾನತೆ ನಿವಾರಣೆ ಮಾಡಲಿಕ್ಕೆ ಹಾಗೂ ವಿಶೇಷ ಸ್ಥಾನಮಾನದ ಹಿನ್ನೆಲೆಯಲ್ಲಿ ಒಟ್ಟು ಹುದ್ದೆಗಳಲ್ಲಿ ಅಂದರೆ 56,432 ಹುದ್ದೆಗಳಲ್ಲಿ ಸುಮಾರು 32,132 ಹುದ್ದೆಗಳನ್ನು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ನೀಡಲಾಗಿದೆ. ಇನ್ನು ಅದನ್ನು ಹೊರತುಪಡಿಸಿದರೆ ಕಿತ್ತೂರು ಕರ್ನಾಟಕ, ಕರಾವಳಿ ಮತ್ತು ಹಳೆ ಮೈಸೂರು ಭಾಗಗಳಿಗೆ 24,300 ಹುದ್ದೆಗಳನ್ನು ನಿಗದಿಪಡಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಖಾಲಿ ಇರುವ ಹುದ್ದೆಗಳ ಪೈಕಿ 80% ಹುದ್ದೆಗಳನ್ನು ತಕ್ಷಣವೇ ಭರ್ತಿ ಮಾಡಲು ಸಚಿವ ಸಂಪುಟ ಉಪಸಮಿತಿಯು ಸೂಚನೆಯನ್ನು ನೀಡಿದೆ. ಈಗ ಮತ್ತೊಂದಿದೆ ಸಚಿವ ಸಂಪುಟ ಸಭೆ, ಈಗಾಗಲೇ ಅದನ್ನು ವಾಟ್ಸಪ್ಪಲ್ಲಿ ಹಾಕ್ತೀನಿ ಅನ್ನೋದು ಒಂದು ಕಾಪಿಯನ್ನು, ಅಥೆಂಟಿಕೇಟ್ ಕಾಪಿ, ಅಲ್ಲಿ ನೋಡ್ಕೊಳ್ಳಿ. ಅಲ್ಲಿ ಯಾವ ಡೇಟಲ್ಲಿ ಕಂಡಕ್ಟ್ ಆಗುತ್ತೆ ಸಚಿವ ಸಂಪುಟ ಸಭೆ ಅಂತ ಅದರಲ್ಲಿ ಕೊಟ್ಟಿದ್ದಾರೆ. ಈಗ ಹಾಗಾದರೆ ಈ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸುಮಾರು 24,000, ದಟ್ ಮೀನ್ಸ್ 32,000 ಹುದ್ದೆಗಳನ್ನು ಏನು ಮೀಸಲಿಡಬೇಕು ಅಂತ ಮಾಡಿದ್ದಾರೆ. ಸೊ ಆ ಭಾಗದಲ್ಲಿ ಅಲ್ಲಿ ಇರ್ತಕ್ಕಂಥ ವಿವಿಧ ಇಲಾಖೆಗಳಲ್ಲಿ ಎಷ್ಟೆಷ್ಟು ಹುದ್ದೆಗಳನ್ನು ಅಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡಲಾಗಿದೆ ಅಂತ 32,000 ಅಂತಂದರೆ ನೋಡಿ, ಇಲ್ಲಿ ನೀಟಾಗಿ ಹೇಳಿದರೆ 1 by 1 ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ವಿವಿಧ ಇಲಾಖೆಗಳ ಅಡಿಯಲ್ಲಿ ಹುದ್ದೆಗಳ ಹಂಚಿಕೆ ಕೆಳಕಂಡಂತಿದೆ. ಏಕೆಂದರೆ ಹಲವಾರು ವರ್ಷಗಳಿಂದ, ದಶಕಗಳಿಂದಲೂ ಕೂಡ ಯಾವುದೇ ರೀತಿಯ ಅಭಿವೃದ್ಧಿಯ ಮಂತ್ರವನ್ನು ಜಪಿಸ್ತಿರ್ತಕ್ಕಂಥ ಒಂದು ಡಿವಿಷನ್ ಅದು ಕಲ್ಯಾಣ ಕರ್ನಾಟಕ ಅಂತಂದರೆ. ಸೊ ಎಲ್ಲ ರಂಗದಲ್ಲೂ ಹಿಂದುಳಿದಂಥ ಒಂದು ಪ್ರದೇಶಗಳು ಸಾಕಷ್ಟಿವೆ ಇಲ್ಲಿ. ನೋಡಿ, ಇಲ್ಲಿ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಸುಮಾರು 10,807 ಹುದ್ದೆಗಳು, ನಗರಾಭಿವೃದ್ಧಿ 3,080, ಸಾರಿಗೆ ಇಲಾಖೆ 2,909, ಇಂಧನ ಇಲಾಖೆ 2,645, ವೈದ್ಯಕೀಯ ಶಿಕ್ಷಣ 2,219, ಗೃಹ ಇಲಾಖೆ 1,402, ಆರೋಗ್ಯ ಇಲಾಖೆ 1,104 ಹುದ್ದೆಗಳು, ಆರ್ಥಿಕ ಇಲಾಖೆ 841, ಕೃಷಿ ಇಲಾಖೆ 810 ಹುದ್ದೆಗಳು. ಈ ರೀತಿಯಾಗಿ 32,000 ಹುದ್ದೆಗಳಲ್ಲಿ ಈ ಥರ ಹಂಚಿಕೆಯಾಗಿದೆ. ಇನ್ನೂ ನಾನಾ ಇಲಾಖೆಗಳಲ್ಲಿ ಹಂಚಿಕೆ ಮಾಡಿದರೆ ಇದಿಷ್ಟು ಮಾತ್ರ ಕೊಟ್ಟಿದ್ದಾರೆ. ಇನ್ನು ಉಳಿದಂಥ ವಿಭಾಗಗಳಲ್ಲಿ ಎಷ್ಟೆಷ್ಟು ಹುದ್ದೆ ಹಂಚಿಕೆ ಆಗಿದೆ ಅಂತ ಅದು ಮತ್ತೊಂದು ಅಪ್ಡೇಟ್ ಆಗುತ್ತೆ, ಅದು ಮತ್ತೊಂದು ಸಲ ಅದು. ಇನ್ನು ದಶಕಗಳಿಂದ ಅಭಿವೃದ್ಧಿಯಲ್ಲಿ ಹಿಂದುಳಿದಂಥ ಕಲ್ಯಾಣ ಕರ್ನಾಟಕ ಭಾಗದ ಅಭ್ಯರ್ಥಿಗಳಿಗೆ ಈ ನೇಮಕಾತಿ ಪ್ರಕ್ರಿಯೆ ಹೊಸ ಭರವಸೆಯನ್ನು ನೀಡಿದೆ. ಸುಪ್ರೀಂ ಕೋರ್ಟ್ ಆದೇಶದಂತೆ ಮೀಸಲಾತಿ ಪ್ರಮಾಣ ಪತ್ರವನ್ನು ಹೆಚ್ಚಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸರ್ಕಾರ ಈ ಮಹತ್ವದ ನಿರ್ಧಾರವನ್ನು ಕೈಗೊಂಡಿದೆ ಅಂತ ಇಲ್ಲಿ ಬಂದಿರತಕ್ಕಂಥ ಅಪ್ಡೇಟ್ ಇದು. ಸೊ ಎಷ್ಟು ಬೇಗ ಇವೆಲ್ಲ ನೋಟಿಫಿಕೇಷನ್ ಮಾಡಿದ್ರು ನೋಡಬೇಕು. ಈಗ 56,000 ಅಂತಂದರೆ ಸುಮಾರು 80% ಹುದ್ದೆಗಳಿಗೆ ನಾವು ಸಾಧ್ಯವಾದಷ್ಟು ಬೇಗ ಈ ನೇಮಕಾತಿ ಪ್ರಕ್ರಿಯೆಗಳನ್ನು ಆರಂಭ ಮಾಡ್ತೀವಿ ಅಂತ ಹೇಳಿದ್ದಾರೆ. ಗೊತ್ತಿಲ್ಲ ಅದು ಹೌ ಫಾರ್ ಇಟ್ ಈಸ್, ಎಷ್ಟು ಬೇಗ ಆಗುತ್ತೆ ನೋಟಿಫಿಕೇಷನ್ ಅಂತ ಕಾದು ನೋಡಬೇಕೀಗ. ಯಾಕೆಂದರೆ ಸಾಕಷ್ಟು ಇದು ನಿನ್ನೆ ಮೊನ್ನೆಯಲ್ಲ, ಈಗ ಪ್ರತಿದಿನ ಇದಕ್ಕೆ ಸಂಬಂಧಪಟ್ಟಂಥ ಅಪ್ಡೇಟ್ಸ್ ಬರ್ತಾ ಇದೆ ಈಗ. ಹಾಗಾಗಿ ಸೊ ಎಷ್ಟು ಬೇಗ ಸಾಧ್ಯ ಆಗುತ್ತೋ ಈ ನೇಮಕಾತಿ ಪ್ರಕ್ರಿಯೆಗಳನ್ನು ಆರಂಭ ಮಾಡಲಿಕ್ಕೆ ಅಷ್ಟು ಬೇಗ ಮಾಡಬೇಕಾಗತ್ತೆ. ಯಾವ ಡಿವಿಷನಾಗಿ ಮಾಡಿದ್ರು ಅಂತ ಎಲ್ಲರೂ ವೆಯ್ಟ್ ಮಾಡ್ತಿರೋವಂಥದ್ದು ನೋಟಿಫಿಕೇಷನ್, ಟೀಚರ್ ರಿಕ್ರೂಟ್ಮೆಂಟ್ ಪ್ರೊಸೀಜರ್, ಅದರ ನೋಟಿಫಿಕೇಷನ್ ಯಾವ ಡಿವಿಷನ್ಗೆ ಆಗುತ್ತೆ, ಏನು ಕತೆ, ಒಟ್ಟಿಗೆ ಮಾಡ್ತಾರೋ ಇಲ್ಲ ಪ್ರತ್ಯೇಕವಾಗಿ ಮಾಡ್ತಾರೋ, ನೋಟಿಫಿಕೇಷನ್ ಹೇಗೆ ಏನು ಎತ್ತ, ಸೊ ಯಾವ ಎಕ್ಸಾಮಿನೇಷನ್ ಕರೀತಾರೋ, ಈಗ PST ಇರುತ್ತೋ ಅಥವಾ HST ಇರುತ್ತೋ ಅಥವಾ GPT ಏನಾದ್ರು ಹುದ್ದೆಗಳು ಏನು ಎಲ್ರಿಗೂ ತುಂಬ ಕನ್ಫ್ಯೂಷನ್ ಕ್ರಿಯೇಟ್ ಆಗಿಬಿಟ್ಟಿದೆ ಈಗ. ಸೊ ಏನೀಗ ನಂಬರ್ ಆಫ್ ಹುದ್ದೆಗಳು, ಏಕೆಂದರೆ 15,000, 16,000, 17,000 ಹೀಗೆಲ್ಲ ಹೇಳ್ತಾ ಹೋದರೆ ಅವರು ಎಲ್ಲ ಟೈಮಲ್ಲೂ ಕೂಡ ಮೀಡಿಯಾದವ್ರ ಜೊತೆ ಮಾತಾಡಬೇಕಾದ್ರೆ ಅದು ಆಸ್ಪಿರೆಂಟ್ಸ್ಗೆ ಇಟ್ಸ್ ಕ್ರಿಯೇಟ್ ಡೌಟ್ಸ್, ಅದು ಅನುಮಾನವನ್ನು ಕ್ರಿಯೇಟ್ ಮಾಡಿಬಿಡುತ್ತೆ. ಹಾಗಾಗಿ ಆ್ಯಕ್ಚುವಲ್ ನಂಬರ್ ಆಫ್ ಪೋಸ್ಟ್ ಇನ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವ್ರು ನೇಮಕಾತಿ ಮಾಡಿದಾಗ ಯಾವ್ಯಾವ ಜಿಲ್ಲೆಗಳು ಎಷ್ಟೆಷ್ಟು ಹಂಚಿಕೆ ಆಗಿದೆ, ಒಟ್ಟು ಹುದ್ದೆಗಳ ಸಂಖ್ಯೆ ಎಷ್ಟು ಅಂತ ಗೊತ್ತಾಗೋದು ನೋಟಿಫಿಕೇಷನ್ ಬಿಟ್ಟಾಗ. ಅದಕ್ಕೋಸ್ಕರನೇ ಎಷ್ಟು ಬೇಗ ಸಾಧ್ಯ ಆಗುತ್ತೋ ಅಷ್ಟು ಬೇಗ ನೋಟಿಫಿಕೇಷನ್ ಮಾಡ್ತು ಅಂತಂದರೆ ಎಲ್ಲರ ಡೌಟು ಕ್ಲಿಯರ್ ಆಗುತ್ತೆ. ಅಟ್ಲೀಸ್ಟ್ ಅವರಿಗೆ ಇಷ್ಟು ವರ್ಷಗಳ ಕಾಲ ವೆಯ್ಟ್ ಮಾಡೋದಕ್ಕೆ ಒಂದು ಒಳ್ಳೆಯ ಸುದ್ದಿಯನ್ನು ಕೊಟ್ಟಂಗಾಗುತ್ತೆ. ದಯಮಾಡಿ ಸರ್ಕಾರಗಳು ಸಾಧ್ಯವಾದಷ್ಟು ಬೇಗ ಅದಾಗಲಿ ಅಂತ ಆಶಿಸ್ತೇವೆ ಇಲ್ಲಿ. ಥ್ಯಾಂಕ್ ಯು ಸೊ ಮಚ್.